Children, let us continue the lesson. फिर गिल्लू के जीवन का प्रथम वसंत आया। बाहर की गिलहरियाँ खिड़की की जाली के पास आकर चिक चिक करके ना जाने क्या कहने लगी। फिर ಮತ್ತೆ ಅಗೇನ್ ಗಿಲ್ಲುಗೆ ಜೀವನಕ ಗಿಲ್ಲುವಿನ ಜೀವನದಲ್ಲಿ ಇನ್ ದ ಲೈಫ್ ಆಫ್ ಗಿಲ್ಲು ಪ್ರಥಮ ವಸಂತ ಆಯಾ ಪ್ರಥಮ ವಸಂತ ಋತು ಬಂತು. ಫಸ್ಟ್ ಸ್ಪ್ರಿಂಗ್ ಸೀಸನ್ ಕೇಮ್. ಗಿಲ್ಲುವಿನ ಜೀವನದಲ್ಲಿ ಪ್ರಥಮ ವಸಂತಕಾಲ ಬಂತು. ಇನ್ ಗಿಲ್ಲೂಸ್ ಲೈಫ್ ಫಸ್ಟ್ ಸ್ಪ್ರಿಂಗ್ ಸೀಸನ್ ಕೇಮ್. ಬಾಹರ್ ಕಿ ಗಿಲಹರಿಯಾ ಹೊರಗಿನ ಹೊರಗಿನ ಗಿಲಹರಿಯ ಅಳಿಲುಗಳು ಔಟ್ಸೈಡ್ಸ್ ಸ್ಕ್ವಿರಲ್ಸ್ ಖಿಡ್ಕಿ ಕಿ ಜಾಲಿ ಕೆ ಪಾಸ್ ಆಕರ್ ಕಿಟಕಿಯ ಜಾಲಿ ಅಂದರೆ ಮೆಶ್ ಕಿಟಕಿಯ ಮೆಶ್ಶಿನ ಪಾಸ್ ಹತ್ತಿರ ಆಕರ್ ಬಂದು ಚಿಕ್ ಚಿಕ್ ಕರ್ಕೆ ಚಿಕ್ ಚಿಕ್ ಅಂತ ಶಬ್ದ ಮಾಡುತ್ತಾ ನಾ ಜಾನೆ ಕ್ಯಾ ಕಹನೆ ಲಗೆ ನಾ ಜಾನೆ ಗೊತ್ತಿಲ್ಲ ಅದೇನೋ ಹೇಳ್ತಾ ಇರುತ್ತೆ. ಹೊರಗಿನ ಅಳಿಲುಗಳು ಕಿಟಕಿಯ ಮೆಶ್ಶಿನ ಹತ್ತಿರ ಬಂದು ಚಿಕ್ ಚಿಕ್ ಅಂತ ಸೌಂಡ್ ಮಾಡಿಕೊಂಡು ನಾ ಜಾನೆ ಕ್ಯಾ ಕಹನೆ ಲಗಿ ಅದೇನೋ ಹೇಳ್ತಾ ಇರುತ್ತೆ. ಔಟ್ಸೈಡ್ ಸ್ಕ್ವಿರಲ್ಸ್ ದೇ ಯೂಸ್ ಟು ಕಮ್ ನಿಯರ್ ದ ವಿಂಡೋಸ್ ಮೆಶ್ and by making sound chick chick don't know what they were telling. गिल्लू को जाली के पास बैठकर अपने पन से बाहर झांकते देखकर मुझे लगा कि इसे मुक्त करना आवश्यक है. ಗಿಲ್ಲು ಕೋ ಜಾಲಿ ಕೆ ಪಾಸ್ ಬೈಟ್ಕರ್ ಗಿಲ್ಲುವನ್ನು ಜಾಲಿ ಅಂದರೆ ಮೆಶ್ಶಿನ ಹತ್ತಿರ ಕುಳಿತುಕೊಂಡು ಅಪ್ನೆ ಪನ್ಸೆ ಬಾಹರ್ ತನ್ನನ್ನು ತಾನೇ ಮರೆತು ಬಾಹರ್ ಹೊರಗೆ ಝಾಂಕ್ತೆ ದೇಖಕರ್ ಝಾಂಕ್ನ ಅಂದರೆ ಇಣುಕುವುದು ತನ್ನನ್ನೇ ಮರೆತು ಕಿಟಕಿಯಿಂದ ಇಣುಕುತ್ತಾ ಇರುವುದನ್ನು ದೇಖಕರ್ ನೋಡಿ ಮುझे ಲಗಾ ಮುझे ಅಂದರೆ ಯಾರಿರಲಿ ಲೇಖಕಿಗೆ ಅನ್ನಿಸುತ್ತೆ. ಈ ಲೇಖಕಿಗೆ ಏನು ಅನಿಸುತ್ತೆ उसे देखकर मुझे लगा ಲೇಖಕಿಗೆ ಅನಿಸುತ್ತೆ ಕಿ ಇಸೆ ಮುಕ್ತ ಕರ್ನ ಅವಶ್ಯಕ ಇದನ್ನು ಮುಕ್ತ ಅಂದ್ರೇನು ಬಿಡುಗಡೆ ಇದನ್ನು ಬಿಟ್ಟು ಬಿಡುವುದೇ ಅವಶ್ಯಕ ಒಳ್ಳೆಯದು ಅಂತ ಅನಿಸುತ್ತೆ. ಗಿಲ್ಲು ಕೋ ಜಾಲಿ ಕೆ ಪಾಸ್ ಬೈಟ್ಕರ್ ಗಿಲ್ಲು ಇಟ್ ಯೂಸ್ ಟು ಸಿಟ್ ನಿಯರ್ ದ ವಿಂಡೋಸ್ ಮೆಶ್ अपने पन से बाहर झांकते देखकर झांकना मीन्स पीपिंग झांकते देखकर मुझे लगा राइटर्स शी फेल्ट इसे मुक्त करना आवश्यक है. इट इज़ नेसेसरी और इट इज़ बेटर टू गिव इट फ्रीडम. मैंने कीलें निकालकर जाली का एक कोना खोल दिया. ಕೀಲೆ ಅಂದರೆ ಮೊಳೆ ನೈಲ್ಸ್ ಅಂತಾರಲ್ಲ ಲೇಖಕಿ ಏನು ಮಾಡ್ತಾಳೆ ಕೀಲೆ ನಿಕಾಲ್ಕರ್ ಮಳೆಯನ್ನು ತೆಗೆದು ರಿಮೂವಿಂಗ್ ದ ನೈಲ್ಸ್ ಜಾಲಿ ಕಾ ಏಕ್ ಕೋನ ಮೆಶ್ ಜಾಲಿ ಅಂದರೆ ಮೆಶ್ಶಿನ ಒಂದು ಕೋನ ಅಂದರೆ ಮೂಲೆ ಕಾರ್ನರ್ ಖೋಲ್ ದಿಯಾ ತೆಗಿತಾಳೆ. ಔರ್ ಉಸ್ ಮಾರ್ಗ ಸೆ ಆ ಮಾರ್ಗದಿಂದ ಗಿಲ್ಲೂನೆ ಬಾಹರ್ ಜಾನೆ ಪರ್ ಗಿಲ್ಲು ಆ ಮಾರ್ಗದಿಂದ ಹೊರಗೆ ಬಂದು ಸಚ್ಮುಚ್ ಹಿ ನಿಜವಾಗಲೂ ರಿಯಲಿ ಮುಕ್ತಿ ಕಿ ಸಾನ್ಸ್ಲಿ ಮುಕ್ತಿಯ ಸಾನ್ಸ್ ಅಂದರೆ ಉಸಿರು ಮುಕ್ತಿಯ ಉಸಿರು ತೆಗೆದುಕೊಳ್ಳುತ್ತದೆ. ಲೇಖಕಿ ಆ ಮೆಶ್ಶಿನ ಮಳೆ ತೆಗೆದು ಕಿಟಕಿಯ ಒಂದು ಮೂಲೆಯನ್ನೇ ತೆಗಿತಾಳೆ. ಆ ಮೂಲೆಯನ್ನೇ ಅಂದರೆ ಕಿಟಕಿಯ ಮೂಲೆಯ ಒಂದು ಮೆಶ್ಶನ್ನು ಸ್ವಲ್ಪ ತೆಗಿತಾಳೆ ಹೊರಗೆ ಹೋಗೋಕ್ಕೆ ದಾರಿ ಮಾಡಿಕೊಡ್ತಾಳೆ. ಉಸ್ ಮಾರ್ಗಸೆ ಆ ಮಾರ್ಗದಿಂದ ಗಿಲ್ಲೂನೆ ಬಾಹರ್ ಜಾನೆ ಪರ್ ಗಿಲ್ಲು ಹೊರಗೆ ಬಂದು ಸಚ್ಮುಚ್ಚಿ ನಿಜವಾಗಲೂ ಮುಕ್ತಿ ಕಿ ಸಾನ್ಸ್ಲಿ ಮುಕ್ತಿಯ ಸಾನ್ಸ್ ಅಂದರೆ ಉಸಿರು. ಇಟ್ ಟುಕ್ freedom breathe when it come outside from the window. इतने छोटे जीव को घर में पले कुत्ते बिल्लियों से बचाना भी एक समस्या ही थी. इतने छोटे जीव को इतने ಇಷ್ಟು छोटे जीव ಚಿಕ್ಕ ಜೀವಿಯನ್ನು ಘರ್ ಮೇ ಪಲೆ ಮನೆಯಲ್ಲಿ ಪಲೆ ಅಂದರೆ ಸಾಕಿದ ಕುತ್ತೆ ನಾಯಿಗಳು ಬಿಲ್ಲಿಯೋ ಬೆಕ್ಕುಗಳು
ಇವುಗಳಿಂದ ಬಚಾನಾ ಭೀ ಕಾಪಾಡುವುದೂ ಸಹ ಏಕ್ ಸಮಸ್ಯೆ ಹೀತಿ ಒಂದು ಸಮಸ್ಯೆಯೇ ಆಗಿತ್ತು. ಲೇಖಕಿಗೆ ಪ್ರಾಣಿಗಳು ಪಕ್ಷಿಗಳು ಅಂದರೆ ಬಹಳ ಇಷ್ಟ. ಆ ಅಳಿಲು ಒಂದೇ ಅಲ್ಲ, ಅವಳ ಮನೆಯಲ್ಲಿ ನಾಯಿಗಳು ಇತ್ತು, ಬೆಕ್ಕುಗಳು ಇತ್ತು, ಬೇರೆ ಪಕ್ಷಿಗಳು ಸಹ ಇತ್ತು. ಆ ನಾಯಿ ಬೆಕ್ಕುಗಳಿಂದ ಅಳಿಲು ಅಂತಹ ಒಂದು ಪುಟ್ಟ ಪ್ರಾಣಿಯನ್ನು ಕಾಪಾಡುವುದು, ಕಾಪಾಡುವುದು ಸಹ ಒಂದು ಸಮಸ್ಯೆ ಆಗಿತ್ತು. Really, it was a problem to protect such a small animal, means गिल्लू, from dogs and cats. मेरे कमरे से बाहर जाने पर, वो भी खिड़की की खुली वाली राह बाहर चला जाता और दिन भर गिलहरियों के झुंड का नेता बना हर डाल पर उछलता कूदता रहता और ठीक 4 बजे वो खिड़की से भीतर आकर अपने झूले में झूलने लगता था. मेरे कमरे से बाहर जाने पर, मेरे ಅಂದರೆ ಯಾರಿಲ್ಲಿ ಲೇಖಕಿ, ರೈಟ್ರಸ್. ಲೇಖಕಿ ಕಮ್ರೆ ಸೆ ಬಾಹರ್ ಜಾನೆ ಪರ್, ಅವಳು ರೂಮಿನಿಂದ ಹೊರಗೆ ಬಂದರೆ, ವೆನ್ ಎವರ್ ರೈಟರ್ಸ್ ಶಿ ಯೂಸ್ ಟು ಕಮ್ ಔಟ್ ಆಫ್ ಹರ್ ರೂಮ್, ಓ ಭಿ ಅದು ಸಹ, ದಟ್ ಆಲ್ಸೋ, ಖಿಡ್ಕಿ ಕಿ ಜಾಲಿ ಖುಲಿ ಜಾಲಿ ಕಿ, ಕಿಟಕಿಯ ಖುಲಿ ಓಪನ್ಡ್ ತೆರೆದ, ಜಾಲಿ ಮೆಶ್ಶಿನ, ರಾಹ್ ಅಂದರೆ ಮಾರ್ಗ, ರೂಟ್, ಬಾಹರ್ ಚಲಾ ಜಾತ ಹೊರಗೆ ಹೋಗ್ತಾ ಇತ್ತು, ಇಟ್ ಯೂಸ್ ಟು ಗೋ ಔಟ್. ವೆನ್ ಎವರ್ ಲೇಖಕಿ ರೈಟ್ರೆಸ್ ಶಿ ಯೂಸ್ ಟು ಗೋ ಔಟ್ ಆಫ್ ಹರ್ ರೂಮ್, ಗಿಲ್ಲು ದಟ್ ಆಲ್ಸೋ, खिड़की की खुली जाली की राह पर, द ओपन्ड राह मीन्स रूट, बाहर चला जाता, इट यूज टू गो आउटसाइड फ्रॉम द विंडो. दिन भर दिनवेल्ला, होल डे, गिलहरियों के झुंड का नेता बना, होल डे ಇಡೀ ದಿನ, ಗಿಲಹರಿಯೋಂಕೆ ಝುಂಡ್ ಅಳಿಲುಗಳ ಝುಂಡ್ ಅಂದರೆ ಗುಂಪು, ಅಳಿಲುಗಳ ಗುಂಪಿಗೆ ನೇತಾ ನಾಯಕನಾಗಿ, ಬಿಕಮಿಂಗ್ ಲೀಡರ್ ಫಾರ್ ದ ಸ್ಕ್ವಿರಲ್ಸ್ ಗ್ರೂಪ್, ಹರ್ ಡಾಲ್ ಪರ್ ಪ್ರತಿ, ಡಾಲ್ ಅಂದರೆ ಕೊಂಬೆ, ಹರ್ ಅಂದರೆ ಪ್ರತಿ, ಎವ್ರಿ ಡಾಲ್ ಮೀನ್ಸ್ ಬ್ರಾಂಚ್, ಆನ್ ಎವ್ರಿ ಬ್ರಾಂಚ್ ಪ್ರತಿಯೊಂದು ಕೊಂಬೆಯ ಮೇಲೆ, ಉಛಲ್ತಾ ಕೂದುತ್ತಾ ನೆಗೆಯುತ್ತಿತ್ತು, ಜಿಗಿಯುತ್ತಾ ಇರ್ತಿತ್ತು, ಇಟ್ ಯೂಸ್ ಟು ಜಂಪ್ ಆನ್ ಎವ್ರಿ ಬ್ರಾಂಚ್. और ठीक 4 बजे ಕರೆಕ್ಟ್ ಅಟ್ 4 o'clock ಸರಿಯಾಗಿ 4 ಗಂಟೆಗೆ, ಓ ಖಿಡ್ಕಿ ಸೆ ಭೀತರ್ ಆಕರ್, ಕಿಟಕಿಯಿಂದ ಭೀತರ್ ಅಂದರೆ ಒಳಗೆ, ಇಟ್ ಯೂಸ್ ಟು ಕಮ್ ಇನ್ಸೈಡ್ ಥ್ರೂ ದ ವಿಂಡೋ, ಭೀತರ್ ಮೀನ್ಸ್ ಇನ್ಸೈಡ್, ಕಿಟಕಿಯ ಮೂಲಕ ಒಳಗೆ ಬಂದು, ಅಪ್ನೆ ಝೂಲೆ ಮೇ ತನ್ನ ಜೋಕಾಲಿಯಲ್ಲಿ, ಝೂಲ್ನೆ ಲಗ್ತಾ ಥಾ ಜೋಕಾಲಿ ಆಡ್ಕೊಂಡಿರ್ತಿತ್ತು. मुझे चौंकाने की इच्छा उसमें ना जाने कब और कैसे उत्पन्न हो गई थी. मुझे ಅಂದರೆ ಯಾರಿಲ್ಲಿ ಲೇಖಕಿ ರೈಟ್ರೆಸ್. ಚೌಂಕಾನಿ ಕಿ ಇಚ್ಛಾ, ಚೌಂಕಾನ ಅಂದ್ರೇನು, ಬೆಚ್ಚಿಸುವುದು, ಹೆದರಿಸುವುದು. ಲೇಖಕಿಯನ್ನು ಬೆಚ್ಚಿಸುವುದಕ್ಕೆ, ಹೆದರಿಸುವುದಕ್ಕೆ ಆಸೆ, ಇಚ್ಛಾ ಆಸೆ, ಡಿಸೈರ್. ಉಸ್ಮೆ ನಾ ಜಾನೆ ಅದರಲ್ಲಿ, ನಾ ಜಾನೆ ಗೊತ್ತಿಲ್ಲ ಯಾವಾಗಿಂದ, ಕಬ್ ಅವ್ರ ಕೈಸೆ ಯಾವಾಗ ಮತ್ತು ಹೇಗೆ, ಉತ್ಪನ್ನ ಹೋಗಯಿ ಅದರಲ್ಲಿ ಅದರ ಮನಸ್ಸಿನಲ್ಲಿ ಬೆಳೆಯಿತು. ಲೇಖಕಿಗೆ ನಾನು ಹೆದರಿಸಬೇಕು, ಬೆಚ್ಚಿಸಬೇಕು ಅನ್ನುವ ಆಸೆ ಗೊತ್ತಿಲ್ಲ ಯಾವಾಗಿಂದ ಅದರ ಮನಸ್ಸಿನಲ್ಲಿ ಬಂತೋ ಆಗೇನು ಮಾಡ್ತಿತ್ತು ಅದು, ಕಭಿ ಸಮಟೈಮ್ಸ್ ಒಂದೊಂದು ಸಲ, ಫೂಲ್ದಾನ್ ಮೀನ್ಸ್ ಫ್ಲವರ್ ವಾಸ್, ಹೂದಾನಿ, फूलदान के फूलों में छिप जाता था. ಹೂವಿನ, ಹೂದಾನಿಯ, ಫ್ಲವರ್ ವಾಸಿನ ಫೂಲೋಮೆ ಹೂಗಳಲ್ಲಿ, ಚಿಪ್ ಜಾತಾ ಥಾ, ಚಿಪ್ನ ಮೀನ್ಸ್ ಅಡಗಿಕೊಳ್ಳುವುದು, ಇಟ್ ಯೂಸ್ ಟು ಹೈಡ್, ಚಿಪ್ನ ಮೀನ್ಸ್ ಹೈಡ್, ಇಟ್ ಯೂಸ್ ಟು ಹೈಡ್ ಇನ್ ದ ಫ್ಲವರ್ ವಾಸ್ ಫ್ಲವರ್ಸ್, ಅದು ಹೂದಾನಿಯ ಹೂಗಳಲ್ಲಿ ಅಡಗುತ್ತಿತ್ತು, ಬಚ್ಚಿಟ್ಕೊಳ್ತಾ ಇತ್ತು. ಕಭಿ ಸಮಟೈಮ್ಸ್ ಒಂದೊಂದು ಸಲ, ಪರ್ದೆ ಕಿ ಚುನ್ನಟ್ ಮೇ, ಪರ್ದಾ ಮೀನ್ಸ್ ಕರ್ಟನ್, ಪರದೆಯ ಚುನ್ನಟ್ ಅಂದರೆ ನೆರಿಗೆ, ಕರ್ಟನ್ಸ್, ಚುನ್ನಟ್ ಮೀನ್ಸ್ ಫ್ರಿಲ್ಸ್. ಕಭಿ ಪರ್ದೆ ಕಿ ಚುನ್ನಟ್ ಮೇ, ಸಮಟೈಮ್ಸ್ ಇಟ್ ಯೂಸ್ ಟು ಹೈಡ್ ಇನ್ ದ ಕರ್ಟನ್ಸ್ ಫ್ರಿಲ್ಸ್, ಒಂದೊಂದು ಸಲ ಅದು ಪರದೆಯ ನೆರಿಗೆ ಒಳಗೆ ಬಚ್ಚಿಟ್ಕೊಳ್ತಾ ಇತ್ತು. ಅವ್ರ ಕಭಿ ಒಂದೊಂದು ಸಲ, ಸೋನ್ ಜೂಹಿ ಕಿ ಪತ್ತಿಯೋ ಮೇ, ಸೋನ್ ಜೂಹಿ ಮೀನ್ಸ್ ಯೆಲ್ಲೋ ಜಾಸ್ಮಿನ್ ಫ್ಲವರ್ಸ್, ಪತ್ತಿಯೋ ಮೇ, ಪತ್ತಿಯ ಮೀನ್ಸ್ ಲೀವ್ಸ್, ಒಂದೊಂದು ಸಲ ಅದು
ಹಳದಿ ಬಣ್ಣದ ಮಲ್ಲಿಗೆಯ ಗಿಡದ ಪತ್ತಿಯೊಮ್ಮೆ ಎಲೆಗಳಲ್ಲಿ ಬಚ್ಚಿಟ್ಕೊಳ್ತಾ ಇತ್ತು. ನೆಕ್ಸ್ಟ್ ಹೀಗೆ ಅದು ಬಚ್ಚಿಟ್ಕೊಳ್ತಾ ಇತ್ತು. ಮೇರೆ ಪಾಸ್ ಬಹುತ್ ಸೆ ಪಶು ಪಕ್ಷಿ ಹೇ. ಲೇಖಕಿ ಹತ್ತಿರ ಬಹುತ್ ಸೆ ಬಹಳ ಪಶು ಪಕ್ಷಿಗಳು ಇದ್ದವು. ಶಿ ಹ್ಯಾಡ್ ಮೆನಿ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ और उनका मुझसे लगाव भी कम नहीं है. ಅವುಗಳ ಜೊತೆಯಲ್ಲಿ ಲೇಖಕಿಯ ಲಗಾವ್ ಮೀನ್ಸ್ ಅಟ್ಯಾಚ್ಮೆಂಟ್, ಕಮ್ ನಹಿ ಹೇ ಕಡಿಮೆ ಇರಲಿಲ್ಲ. ಅಂದರೆ ಲೇಖಕಿ ಪಶುಗಳನ್ನೂ ಪ್ರೀತಿಸ್ತಾ ಇದ್ಲು, ಪಕ್ಷಿಗಳನ್ನೂ ಪ್ರೀತಿಸ್ತಾ ಇದ್ಲು. ಅವರ ಜೊತೆಯಲ್ಲಿ ತುಂಬ ಒಳ್ಳೆಯ ಇವರಿಗೆ ಅಟ್ಯಾಚ್ಮೆಂಟ್ ಇತ್ತು. ಶಿ ಹ್ಯಾಡ್ ಎ ವೆರಿ ಗುಡ್ ಅಟ್ಯಾಚ್ಮೆಂಟ್ ವಿತ್ ಅದರ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಪರಂತು ಆದರೆ ಉನ್ಮೆ ಸೆ ಕಿಸಿಕೋ ಅವುಗಳಲ್ಲಿ, ಉನ್ಮೆ ಸೆ ಅವುಗಳಲ್ಲಿ, ಕಿಸಿಕೋ ಯಾರಿಗೂ, ಮೇರೆ ಪಾಸ್ ಮೇರಿ ಥಾಲಿ ಮೇ ನನ್ನ ಜೊತೆಯಲ್ಲಿ, ಮೇರಿ ಥಾಲಿ ಮೇ ನನ್ನ ತಟ್ಟೆಯಲ್ಲಿ, ಖಾನೆ ಕಿ ಹಿಮ್ಮತ್ ತಿನ್ನುವ, ಹಿಮ್ಮತ್ ಧೈರ್ಯ, ಹುಯಿ ಹೇ ಐಸಾ ಮುಜೆ ಸ್ಮರಣ ನಹಿ ಆತಾ. ಲೇಖಕಿಯ ಮನೆಯಲ್ಲಿ ಅನೇಕ ಪ್ರಾಣಿಗಳು ಪಕ್ಷಿಗಳು ಇದ್ವು. ಲೇಖಕಿಗೆ ಅವರ ಮೇಲೇನೂ ತುಂಬ ಪ್ರೀತಿ ಇತ್ತು. ಆದರೂ ಸಹ ಉನ್ಮೇಸೆ ಅವುಗಳಲ್ಲಿ, ಇನ್ ದೋಸ್ ಬರ್ಡ್ಸ್ ಆ್ಯಂಡ್ ಅನಿಮಲ್ಸ್, ಕಿಸಿಕೋ ನೋ ಒನ್ ಯಾರಿಗೂ, ಮೇರೆ ಸಾಥ್ ನನ್ನ ಜೊತೆಯಲ್ಲಿ, ವಿತ್ ಹರ್ ಮೇರಿ ಥಾಲಿ ಮೇ ನನ್ನ ತಟ್ಟೆಯಲ್ಲಿ, ಇನ್ ಹರ್ ಪ್ಲೇಟ್ ಖಾನೆ ಕಿ ಹಿಮ್ಮತ್ ತಿನ್ನುವ ಧೈರ್ಯ, ಹಿಮ್ಮತ್ ಮೀನ್ಸ್ ಕರೇಜ್. ನೋ ಬಡಿ ಹ್ಯಾಡ್ ದ ಕರೇಜ್ ಟು ಸಿಟ್ ವಿತ್ ದ ರೈಟ್ರೆಸ್ ಆ್ಯಂಡ್ ಈಟ್ ವಿತ್ ಹರ್ ಇನ್ ಹರ್ ಥಾಲಿ ಮೇ ಇನ್ ದ ಪ್ಲೇಟ್. ಐ ಡೋಂಟ್ ರಿಮೆಂಬರ್ ನನಗೆ ಇಂತಹ ಯಾವುದು ಸ್ಮರಣೆ ಇಲ್ಲ, ನೆನಪಿಲ್ಲ. ಮುझे ಗಿಲ್ಲು ಇನ್ಮೆ ಅಪವಾದ ಥಾ. ಆದರೆ ಗಿಲ್ಲು ಇವುಗಳಲ್ಲಿ ಅಪವಾದ ಇದೇ ಒಂಥರ ಡಿಫ್ರೆಂಟ್, ಸ್ಪೆಷಲ್, ಇದೇ ಬೇರೆಯಾಗಿತ್ತು. ಮೈ ಜೈಸೆ ಹಿ ಖಾನೆ ಕೆ ಕಮ್ರೆ ಮೇ ಪಹುಂಚ್ತಿ. ಲೇಖಕಿ ಜೈಸೆ ಹಿ ಯಾವಾಗ, ಖಾನೆ ಕೆ ಕಮ್ರೆ ಮೇ, ಖಾನೆ ಕಾ ಕಮ್ರಾ ಮೀನ್ಸ್ ಡೈನಿಂಗ್ ಹಾಲ್. ಲೇಖಕಿ ಯಾವಾಗ ಡೈನಿಂಗ್ ಹಾಲ್ಗೆ ತಲುಪ್ತಾ ಇದ್ಲೋ, ಆ್ಯಸ್ ರೈಟ್ರೆಸ್ ಶಿ ಎಂಟರ್ ಇನ್ ದ ಡೈನಿಂಗ್ ಹಾಲ್, ವೋ ಖಿಡ್ಕಿ ಸೆ ನಿಕಲ್ಕರ್ ಆ ಅಳಿಲು ಗಿಲ್ಲು ಕಿಟಕಿಯಿಂದ ಹೊರಟು, ಫ್ರಮ್ ದ ವಿಂಡೋ, ಆಂಗನ್ ಕೆ ಭೀತರ್ ಆಂಗನ್ ವರಾಂಡದ ಒಳಗೆ, ಬರಾಮದ ನಡುಮನೆ, ಪಾರ್ ಕರ್ಕೆ ದಾಟಿ, ಮೇಜ್ ಪರ್ ಪಹುಂಚ್ ಜಾತಾ ಮೇಜಿನ ಮೇಲೆ ಬರ್ತಾ ಇತ್ತು. ಮೇರಿ ಥಾಲಿ ಮೇ ಬೈಠ್ ಜಾನಾ ಚಾಹತಾ. ಏನು ಮಾಡ್ತಾ ಇತ್ತು ಅದು, ಲೇಖಕಿ ಡೈನಿಂಗ್ ಹಾಲ್ ಎಂಟರ್ ಆದ ತಕ್ಷಣ ಅದು ಕಿಟಕಿಯಿಂದ ಹೊರಟು, ಅಂಗಳವನ್ನು ದಾಟಿ, ಗೋಡೆ ದಾಟಿ, ನಡುಮನೆ ದಾಟಿ, ಮೇಜಿನ ಮೇಲೆ ಬಂದು ಕುಳಿತುಕೊಂಡ್ಬಿಡ್ತಾ ಇತ್ತು. ಅವ್ರು ಮೇರಿ ಥಾಲಿ ಮೇ ಬೈಠ್ ಜಾನಾ ಚಾಹತಾ, ಅದು ತಟ್ಟೆಲೇ ಬಂದು ಕೂತ್ಕೊಂಡ್ಬಿಡ್ತಾ ಇತ್ತು. ಅದೇನು ಇಷ್ಟಪಡ್ತಿತ್ತು, ಲೇಖಕಿ ಊಟ ಮಾಡುವ ತಟ್ಟೆಲೇ ಕೂತ್ಕೋಬೇಕು ಅಂತ ಇಷ್ಟಪಡ್ತಿತ್ತು. ಇಟ್ ವಾಂಟೆಡ್ ಟು ಸಿಟ್ ಇನ್ ಹರ್ ಪ್ಲೇಟ್ ಇಟ್ ಸೆಲ್ಫ್. ಬಡಿ ಕಠಿನಾಯಿ ಸೆ ಮೈನೆ ಉಸೆ ಥಾಲಿ ಕೆ ಪಾಸ್ ಬೈಠ್ನಾ ಸಿಖಾಯ. ಬಡಿ ಕಠಿನಾಯಿ ಸೆ ಬಹಳ ಕಷ್ಟದಿಂದ, ಕಠಿನಾಯಿ ಮೀನ್ಸ್ ಡಿಫಿಕಲ್ಟ್, ವಿತ್ ಡಿಫಿಕಲ್ಟ್, ಮೈನೆ ಉಸೆ ಮೈನೆ ಮೀನ್ಸ್ ಲೇಖಕಿ ಅದಕ್ಕೆ ಥಾಲಿ ಕೆ ಪಾಸ್ ಬೈಠ್ಕರ್ ಬಿಠಾನ ಸಿಖಾಯ. ತಟ್ಟೆಯಲ್ಲಿ ಕೂತ್ಕೋಬಾರ್ದು, ತಟ್ಟೆ ಹೊರಗೆ ಕೂತ್ಕೋಬೇಕು ಅಂತ ಬಹಳ ಕಷ್ಟದಿಂದ ಅದಕ್ಕೆ ಕಲಿಸಿದಳು. ವಹಾ ಬೈಠ್ಕರ್ वो मेरी थाली में से एक एक चावल उठाकर बड़ी सफाई से खाता रहता. ಅಳಿಲು ಕಲ್ತ್ಕೊಂಡ್ಬಿಡ್ತು. ಅದೇನು ಮಾಡ್ತಾ ಇತ್ತು, ಜಹಾಂ ಬೈಠ್ಕರ್ ಅಂದರೆ ಇಟ್ ಯೂಸ್ ಟು ಸಿಟ್ ನಿಯರ್ ದ ಪ್ಲೇಟ್, ಆ ತಟ್ಟೆ ಹತ್ತಿರ ಕೂತ್ಕೊಂಡು, ಓ ಮೇರಿ ಥಾಲಿ ಮೇ ನನ್ನ ತಟ್ಟೆಯಲ್ಲಿ,
ಏಕ್ ಏಕ್ ಚಾವಲ್ ಉಠಾಕರ್ ಒಂದೊಂದೇ ಚಾವಲ್ ಅಂದರೆ ಅನ್ನ ಅಗುಳನ್ನ ಎತ್ತಿಕೊಂಡು ಬಡಿ ಸಫಾಯಿ ಸೆ ಬಹಳ ಕ್ಲೀನಾಗಿ ಅಚ್ಚುಕಟ್ಟಾಗಿ ಖಾತಾ ರಹತಾ ತಿಂತಾ ಇತ್ತು. ಇಟ್ ಯೂಸ್ ಟು ಈಟ್ ವೆರಿ ಕ್ಲೀನ್ಲಿ. काजू उसका प्रिय खाद्य था. काजू मीन्स ये कैश्यू नट. काजू उसका प्रिय खाद्य था. कैश्यू नट वाज इट्स फेवरेट फूड. ಗೋಡಂಬಿ ಅದರ ಪ್ರಿಯವಾದ ಆಹಾರ ಆಗಿತ್ತು. ಖಾದ್ಯ ಮೀನ್ಸ್ ಆಹಾರ. और कई दिन काजू ना मिलने पर, कई दिन ಫಾರ್ ಸೋ ಮೆನಿ ಡೇಸ್, ಎಷ್ಟೋ ದಿವಸಗಳು, ಕಾಜು ನಾ ಮಿಲ್ನೆ ಪರ್, ಕಾಜು ಗೋಡಂಬಿ ಸಿಗದಲೇ ಇದ್ದರೆ, for so many days, suppose it doesn't get cashew nut means वो अन्य खाने की चीज़ें या तो लेना बंद कर देता था या झूले से नीचे फेंक देता था. ನೋಡಿ, ಅದಕ್ಕೆ ಬಹಳ ಇಷ್ಟವಾದ ವಸ್ತು ಅಲ್ವಾ ಗೋಡಂಬಿ. ಅಕಸ್ಮಾತ್ ತುಂಬ ದಿವಸ ಏನೋ ಕೊಡೋಕ್ಕಾಗಲಿಲ್ಲ ಲೇಖಕಿಗೆ ಅಂತ ಅಂದರೆ ಅದಕ್ಕೆ ಸಿಟ್ಟು ಬಂದುಬಿಡ್ತಾ ಇತ್ತು. ಅದಕ್ಕೇನು ಮಾಡ್ತಾ ಇತ್ತು, अन्य खाने की चीज़ें या तो ಲೇನಾ ಬಂದ್ ಕರ್ದೇತ, ಬೇರೆ ತಿನ್ನೋಕ್ಕೆ ಕೊಟ್ಟು ತಗೊಳ್ತಾನೆ ಇರ್ತಿರಲಿಲ್ಲ. ಸಿಟ್ಟು ಬಂದು ಏನು ಮಾಡ್ತಿತ್ತು, ಅದನ್ನು ಝೂಲೆಸೆ ನೀಚೆ ಫೇಂಕ್ ದೇತಾಥ, ಅದು ಜೋಕಾಲಿಯಲ್ಲಿ ಕೂತ್ಕೊಳ್ತಿತ್ತಲ್ಲ ಅದ್ರ ನೆಕ್ಸ್ಟ್ ಗೂಡಿಂದ ಕೆಳಗೆ ಎಸ್ಬಿಡೋದು. ನಂಗೆ ಇದು ಬೇಡ, ನಂಗೆ ಗೋಡಂಬಿನೇ ಬೇಕು ಅಂತ. ನೋಡಿ ಎಷ್ಟು ಚೆನ್ನಾಗಿ ಅದು ಮುದ್ದು ತೋರಿಸ್ಕೊಳ್ಳುತ್ತೆ. उसी बीच मुझे मोटर दुर्घटना में आहत होकर कुछ दिन अस्पताल में रहना पड़ा. उसी बीच, ಆ ಮಧ್ಯದಲ್ಲಿ, in those days, in meanwhile, मुझे मोटर दुर्घटना में, ಲೇಖಕಿಗೆ ಕಾರ್ ಆಕ್ಸಿಡೆಂಟಲ್ಲಿ, ಮೋಟರ್ ದುರ್ಘಟನಾ ಕಾರ್ ಆಕ್ಸಿಡೆಂಟಲ್ಲಿ आहत होकर, आहत ಮೀನ್ಸ್ ಇಂಜರ್ಡ್, ಗಾಯಗೊಂಡು, ಕುಚ್ ದಿನ್ ಸ್ವಲ್ಪ ದಿವಸ, ಅಸ್ಪತಾಲ್ ಮೇ ರಹನಾ ಪಡ, ಸ್ವಲ್ಪ ದಿವಸ ಆಸ್ಪತ್ರೆಯಲ್ಲಿ ಇರಬೇಕಾಯಿತು. ರೈಟ್ರೆಸ್, ಶಿ ಗಾಟ್ ಕಾರ್ accident and she was injured, so she had to remain in the hospital for some days. She was admitted in the hospital for some days. ಕೆಲವು ದಿವಸ ಅವಳನ್ನು ಆಸ್ಪತ್ರೆಯಲ್ಲಿ ಇರಬೇಕಾಯಿತು. उन दिनों, ಆ ದಿನಗಳಲ್ಲಿ, in those days, जब मेरे कमरे का दरवाज़ा खोला जाता, ಆ ದಿನಗಳಲ್ಲಿ, ಯಾವಾಗ ಲೇಖಕಿ ಆಸ್ಪತ್ರೆಯಲ್ಲಿ ಇದ್ಲಲ್ಲ ಆಗ, ಜಬ್ ಮೇರೆ ಕಮ್ರೆ ಕಾ ದರ್ವಾಜಾ, ಯಾರಾದರೂ ಲೇಖಕಿಯ ರೂಮಿನ ದರ್ವಾಜಾ ಅಂದರೆ ಡೋರ್, ಬಾಗಿಲು, ಖೋಲಾ ಜಾತ ತೆರೆದ್ರೆ, ಗಿಲ್ಲು ಅಪ್ನೆ ಝೂಲೆ ಸೆ ಉತ್ತರ್ ಕರ್ ದೌಡ್ತಾ, ಗಿಲ್ಲು ಏನು ತಿಳ್ಕೊಳ್ತಿತ್ತು, ಲೇಖಕಿ ಬಂದು ಅಂತ ಖುಷಿಯಾಗಿ ತನ್ನ ಜೋಕಾಲಿಯಿಂದ ಇಳಿದು ಓಡ್ತಾ ಇತ್ತು. ಅವ್ರ ಫಿರ್ ಕಿಸಿಕೋ ದೇಕರ್, ಬೇರೆಯವರು ಅಂತ ನೋಡಿದ್ಮೇಲೆ, ತೇಜಿ ಸೆ ವೇಗವಾಗಿ, ಫಾಸ್ಟಾಗಿ, ಅಪ್ನೆ ಘೋಂಸ್ಲೆ ಮೇ ಜಾ ಬೇಡ್ತಾ, ತನ್ನ ಗೂಡಿನಲ್ಲಿ ಹೋಗಿ ಕುಳಿತುಕೊಳ್ತಾ ಇತ್ತು. ಅಂದರೆ ಲೇಖಕಿ ಮೇಲೆ ಗಿಳುಗೆ ಅಷ್ಟೊಂದು ಪ್ರೀತಿ ಇತ್ತು. ಉನ್ ದಿನೋ, ಆ ದಿನಗಳಲ್ಲಿ, ಇನ್ ದೋಸ್ ಡೇಸ್, ಮೇರೆ ಕಮ್ರೆ ಕಾ ದರ್ವಾಜಾ, ರೈಟ್ರೆಸ್ ರೂಮ್ಸ್, ದರ್ವಾಜಾ ಮೀನ್ಸ್ ಡೋರ್, ಖೋಲಾ ಜಾತಾ, ಇಫ್ ಎನಿಬಡಿ ಓಪನ್ ಹರ್ ರೂಮ್ಸ್ ಡೋರ್, ಗಿಲ್ಲು ಅಪ್ನೆ ಝೂಲೆ ಸೆ ಉತ್ತರ್ತಾ, ಗಿಲ್ಲು ತನ್ನ ಝೂಲೆಯಿಂದ ಉತ್ತರ್ತಾ, ಝೂಲ ಅಂದರೆ ಜೋಕಾಲಿಯಿಂದ ಇಳಿತಿತ್ತು, ದೌಡ್ತಾ, ಇಟ್ ಯೂಸ್ ಟು ರನ್, ಓಡ್ತಾ ಇತ್ತು. ಅವ್ರ ಫಿರ್ ಮತ್ತೆ, ಕಿಸಿ ದೂಸರೆ ಕೋ ದೇಖಕರ್, ಲುಕಿಂಗ್ ಸಮ್ ಅದರ್ಸ್, ಬೇರೆಯವರು ಅಂತ ನೋಡಿ, ತೇಜಿ ಸೆ ಫಾಸ್ಟಾಗಿ, ವೇಗವಾಗಿ, ಅಪ್ನೆ ಘೋಂಸ್ಲೆ ಮೇ, ತನ್ನ ಗೂಡಿನಲ್ಲಿ ಹೋಗಿ ಕುಳಿತುಕೊಳ್ತಾ ಇತ್ತು. ಇಟ್ ಯೂಸ್ ಟು ಸಿಟ್ ಇನ್ ಇಟ್ಸ್ ನೆಸ್ಟ್. ಸಬ್ ಉಸೆ ಕಾಜು ದೇ ಜಾತೆ, ಎಲ್ಲರೂ ಅದಕ್ಕೆ ಗೋಡಂಬಿ ಕೊಟ್ಟು ಹೋಗ್ತಾ ಇದ್ರು. ಸೋ ಮೆನಿ ದೇ ವರ್ ಗಿವಿಂಗ್ ಇಟ್ ಕಾಜು, ಕ್ಯಾಶ್ಯೂ ನಟ್, परंतु बट अस्पताल से लौटकर जब मैंने उसके झूले की सफाई की, when waitress she returned from the hospital, when she went to clean its flower basket, तो उसमें काजू भरे मिले. She saw there were so many cashew nut. ಲೇಖಕಿ ಆಸ್ಪತಾಲ್ ಸೆ ಲೌಟ್ಕರ್, ಆಸ್ಪತ್ರೆಯಿಂದ ಲೌಟ್ಕರ್ ಅಂದರೆ ಹಿಂದಿರುಗಿ,
जब मैंने उसके झूले की सफाई की, ಅವಳು ಬಂದು ಅದರ ಜೋಕಾಲಿಯ ಗೂಡಿನ ಸಫಾಯಿ ಮೀನ್ಸ್ ಸ್ವಚ್ಛ ಕ್ಲೀನ್ ಮಾಡಬೇಕು ಅಂತ ನೋಡಿದಾಗ ತೋ ಉಸ್ಮೆ ಅದರಲ್ಲಿ ಕಾಜು ಗೋಡಂಬಿಗಳು ಭರೇ ಮಿಲೆ ತುಂಬಿ ಇತ್ತು. ಜಿನ್ಸೆ ಜ್ಞಾತ್ ಹೋತಾ ಥಾ, ಇದರಿಂದ ಏನು ಗೊತ್ತಾಗುತ್ತೆ? ಜ್ಞಾತ್ ಹೋನ ಅಂದರೆ ತಿಳಿಯುವುದು. ಏನು ಅರ್ಥವಾಗುತ್ತೆ? ಕಿವೋ ಒಂದಿನೋ ಆ ದಿನಗಳಲ್ಲಿ, ಯಾವಾಗ ಲೇಖಕಿ ಇಲ್ದಲೇ ಇದ್ದಾಗ, ಅಪ್ಪನ ಪ್ರಿಯ ಖಾದ್ಯ ತನ್ನ ಇಷ್ಟವಾದ ಆಹಾರ ಕಿತ್ನ ಕಮ್ ಖಾತಾ ಥಾ ಎಷ್ಟು ಕಡಿಮೆ ತಿಂತಾ ಇತ್ತು. ಅಂದರೆ ಅಷ್ಟು ಪ್ರೀತಿ ಲೇಖಕಿಯ ಮೇಲೆ. ಇನ್ ದ ಆಬ್ಸೆನ್ಸ್ ಆಫ್ ರೈಟರ್ಸ್ ಇಟ್ used to collect all the cashew nuts and it was not eating it. जिनसे ज्ञात होता है, ಇದರಿಂದ ತಿಳಿಯುತ್ತೆ. By this we can understand वो उन दिनों in those days अपना प्रिय खाद्य ತನ್ನ ಇಷ್ಟವಾದ ಆಹಾರ ಇಟ್ಸ್ ಫೇವರೆಟ್ ಫುಡ್ ಕಿತ್ನಾ ಕಮ್ ಖಾತಾ ಥಾ ಇಷ್ಟು ಕಡಿಮೆ ತಿಂತಿತ್ತು. ಇಟ್ ವಾಸ್ ಈಟಿಂಗ್ ಲೆಸ್. मेरी अस्वस्थता में वो तकिए पर सिरहाने बैठकर अपने नन्हे नन्हे पंजों से मेरे सिर और बालों को हौले हौले सहलाता रहता. मेरी अस्वस्थता में, अस्वस्थता ಅಂದರೆ ಅನಾರೋಗ್ಯದಲ್ಲಿ, ಸಿಕ್. वो तकिए पर, तकिಯ ಅಂದರೆ ತಲೆದಿಂಬು, ಪಿಲ್ಲೋ. ಸಿರ್ಹಾನೆ ಬೇಡ್ಕರ್, ಸಿರ್ಹಾನೆ ಅಂದರೆ ತಲೆ ಹತ್ರ, ದಿಂಬಿನ ಹತ್ರ ಕುಳಿತುಕೊಂಡು, ಸಿಟ್ಟಿಂಗ್ ನಿಯರ್ ದ ಪಿಲ್ಲೋ. ಅಪ್ಪನೇ ನನ್ನೆ ಪಂಜೋಸೆ ತನ್ನ ಪುಟ್ಟ ಪುಟ್ಟ, ನನ್ನ ಅಂದರೆ ಪುಟ್ಟ ಪುಟ್ಟ, ಪಂಜೋಸೆ ತನ್ನ ಪುಟ್ಟ ಪುಟ್ಟ ಮುಂದಿನ ಆ ಕಾಲುಗಳಿಂದ, ಕೈಗಳಿಂದ, ಮೇರೆ ಸಿರ್ಪರ್ ಲೇಖಕಿಯ ತಲೆ ಮೇಲೆ, ಅವ್ರ ಬಾಲೋಂಕೋ ಕೂದಲುಗಳಲ್ಲಿ, ಹೌಲೆ ಹೌಲೆ ನಿಧಾನವಾಗಿ ಸ್ಮೂತಾಗಿ, ಸಹಲಾತಾ ರಹತಾ ಸವರ್ತಾ ಇತ್ತು. ಅಂದರೆ ಅದಕ್ಕೆ ಎಷ್ಟು ಪ್ರೀತಿ ಇತ್ತು, ನನ್ನ ಲೇಖಕಿಗೇನೋ ಅನಾರೋಗ್ಯ ಆಗಿದೆ ಅಂತ. ಅದು ಆ ಲೇಖಕಿಯ ತಲೆದಿಂಬ ಹತ್ರ ಕೂತ್ಕೊಂಡು ಲೇಖಕಿಯ ತಲೆಯನ್ನು ಸವರ್ತಾ ಇತ್ತು. ಹಾಗೆ ಎಷ್ಟು ಪ್ರೀತಿ ಇತ್ತು ಅಂತ ಗೊತ್ತಾಗುತ್ತಲ್ವಾ? गर्मियों में जब मैं दोपहर में काम करती रहती तो गिल्लू ना बाहर जाता ना अपने झूले में बैठता. गर्मियों में ಬೇಸಿಗೆಯ ದಿನಗಳಲ್ಲಿ, ಇನ್ ಸಮ್ಮರ್ ಡೇಸ್, दोपहर ಇನ್ ದ ಆಫ್ಟರ್ನೂನ್ ಮಧ್ಯಾಹ್ನ, ಕಾಮ್ ಕರ್ತಿ ರಹತಿ ಲೇಖಕಿ ಕೆಲಸ ಮಾಡ್ತಾ ಇದ್ದರೆ, ಗಿಲ್ಲು ನಾ ಬಾಹರ್ ಜಾತಾ ನಾ ಅಪ್ನೆ ಝೂಲೆ ಮೇ बैठता. ಬೇಸಿಗೆಯಲ್ಲಿ ಸೆಕೆ ಇರುತ್ತಲ್ವ, ಅದರಿಂದ ಗಿಲ್ಲು ನಾ ಜಾನೆ ನಾವು ಬಾಹರ್ ಜಾತಾ, ನೈದರ್ ಇಟ್ ಯೂಸ್ ಟು ಗೋ ಔಟ್ಸೈಡ್ ನಾಟ್ ಇಟ್ ಯೂಸ್ ಟು ಪ್ಲೇ ಇನ್ ದ ಸ್ವಿಂಗ್. ಅದು ಹೊರಗೂ ಹೋಗ್ತಾ ಇರಲಿಲ್ಲ, ತನ್ನ ಜೋಕಾಲಿಯಲ್ಲಿ ಜೋಕಾಲಿನೂ ಆಡ್ತಾ ಇರಲಿಲ್ಲ. वो मेरे पास ही रखी सुराही पर लेट जाता. ಅದೇನು ಮಾಡ್ತಾ ಇತ್ತು? ಪಾಸ್ ಹಿ ರಖಿ, ಅಲ್ಲೇ ಹತ್ತಿರ ಇಟ್ಟಂತಹ, ನಿಯರ್ಲಿ ಕೆಪ್ಟ್, ಸುರಾಹಿ ಅಂದರೆ ಹೂಜಿಯ ಮೇಲೆ, ಲೇಟ್ ಜಾನ ಅಂದರೆ ಮಲಗ್ತಾ ಇತ್ತು. ಇಟ್ ಯೂಸ್ ಟು ಸ್ಲೀಪ್. और इस प्रकार ಈ ರೀತಿಯಲ್ಲಿ, ಲೈಕ್ ದಿಸ್, ಸಮೀಪ್ भी रहता और ठंडक में भी रहता. ಈ ರೀತಿ ಏನಾಗ್ತಿತ್ತು? ಲೇಖಕಿ ಹತ್ತಿರ ಇದ್ದಾಗೂ ಆಯಿತು ಮತ್ತು ತಣ್ಣಗೆನೂ ಅದಕ್ಕೆ ಆ ಹೂಜಿ ಮೇಲೆ ಮಲಗಿದ್ರೆ ಏನು ಹೇಗಿರುತ್ತೆ? ತಣ್ಣಗಿರುತ್ತೆ, ಒಳಗೆ ನೀರಿರುತ್ತಲ್ಲ ಹೂಜಿಲಿ, ಹೀಗೆ ಅದು ठंडक में भी रहता, ತಣ್ಣಗಿನೆಯ ಸ್ಥಾನದಲ್ಲೂ ಇರ್ತಾ ಇತ್ತು. गिलहरियों के जीवन की अवधि 2 वर्ष से अधिक नहीं होती. ಗಿಲಹರಿಯೋಂ ಕಿ ಜೀವನ್ ಕಿ ಅವಧಿ, ಅಳಿಲುಗಳ ಜೀವನದ ಅವಧಿ 2 ವರ್ಷಕ್ಕಿಂತ ಜಾಸ್ತಿ ಇರಲ್ಲ. ಸ್ಕ್ವಿರಲ್ಸ್ ಉನ್ಕಿ ಜೀವನ್ ಕಿ ಅವಧಿ, ಸ್ಕ್ವಿರಲ್ಸ್ ದೇ ಡೋಂಟ್ ಲಿವ್ ಮೋರ್ ದ್ಯಾನ್ 2 years. 2 ವರ್ಷಕ್ಕಿಂತ ಜಾಸ್ತಿ ಅವು ಬದುಕುವುದಿಲ್ಲ. ಆದ್ದರಿಂದ ಗಿಲ್ಲು ಕಿ ಜೀವನ್ ಯಾತ್ರಾ ಕ ಅಂತ್ ಆಹಿ ಗಯ, ಗಿಲ್ಲುವಿನ ಜೀವನದ ಯಾತ್ರೆಯ ಅಂತ್ ಆಹಿ ಗಯ, ಕೊನೆ ಬಂದೇ ಬಿಡ್ತು.
दिन भर उसने ना कुछ खाया ना वो बाहर गया. दिन भर होल डे, वो उसने ना कुछ खाया होल डे. ಇಟ್ ಡಸಂಟ್ ಏಟ್ ಎನಿಥಿಂಗ್, ನಾ ಬಾಹರ್ ಗಯಾ, ಅದು ಹೊರಗೂ ಸಹ ಹೋಗಲಿಲ್ಲ. ಆ ದಿನ ಅದು ಅಳಿಲು ಏನನ್ನೂ ತಿನ್ನಲೂ ಇಲ್ಲ ಮತ್ತು ಎಲ್ಲೂ ಹೊರಗೂ ಹೋಗಲಿಲ್ಲ. ಹೋಲ್ ಡೇ ನೈದರ್ ಇಟ್ ಏಟ್ ಸಮಥಿಂಗ್ ನಾರ್ ಇಟ್ ವೆಂಟ್ ಔಟ್ಸೈಡ್. ಪಂಜೆ ಇತನೆ ಠಂಡೆ ಹೋ ರಹೆ ಥೆ, ಅದರ ಪಂಜೆ ಅದರ ಮುಂದಿನ ಕಾಲುಗಳು ತಣ್ಣಗಾಗ್ತಾ ಇತ್ತು. ಕಿ ಮೈನೆ ಜಾಗಕರ್ ಹೀಟರ್ ಜಲಾಯ, ಇಟ್ಸ್ ಫ್ರಂಟ್ ಪಾಸ್ ದೇ ವರ್ ಬಿಕಮಿಂಗ್ ಸೋ ಕೋಲ್ಡ್. ಸೊ ಮೈನೆ ಲೇಖಕಿ ರೈಟ್ರಸ್, ಶಿ ಗಾಟ್ ಅಪ್ ಆ್ಯಂಡ್ ಶಿ ಪುಟ್ ಹೀಟರನ್ನು ಹಾಕ್ತಾಳೆ. और उसे उष्णता देने का प्रयत्न किया. शी ट्राइड टು ಗಿವ್ ಇಟ್ ಟೆಂಪ್ರೇಚರ್. ಅವಳು ಆ ತಣ್ಣಗಾಗ್ತಿರುತ್ತಲ್ಲ ಮುಂದಿನ ಕಾಲುಗಳು, ಅದಕ್ಕೆ ಉಷ್ಣತೆಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾಳೆ. ಪರಂತು ಪ್ರಭಾತ್ ಕಿ ಪ್ರಥಮ್ ಕಿರಣ್ ಕೆ ಸಾಥ್ ಹಿ ವೋ ಚಿರನಿದ್ರಾ ಮೇ ಸೋ ಗಯಾ. ಆದರೂ ಸಹ ಪ್ರಭಾತ್ ಮೀನ್ಸ್ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್. ಪ್ರಥಮ್ ಕಿರಣ್ ಕೆ ಸಾಥ್, ಸೂರ್ಯನ ಮೊದಲನೇ ಕಿರಣದ ಜೊತೆಯಲ್ಲಿ वो चिरनिद्रा में सो गया. It slept for long sleep means it died. उसका झूला उतार कर रख दिया गया. ಅದರ ಜೋಕಾಲಿಯನ್ನು ತೆಗೆದು ಕೆಳಗೆ ಇಟ್ಬಿಟ್ಲು. She removed its swing. और खिड़की की जाली बंद कर दी गई. ಮತ್ತು ಕಿಟಕಿಯ ಜಾಲಿ ಮೆಷನ್ನು ಮುಚ್ಚಿಬಿಡ್ತಾಳೆ. ಪರಂತು ಆದರೆ ಗಿಲಹರಿಯೋಂ ಕಿ ನಯಿ ಪೀಡಿ, ಅಳಿಲುಗಳ ನಯಿ ಪೀಡಿ ಅಂದರೆ ಜನರೇಷನ್. ಸ್ಕ್ವಿರಲ್ಸ್ ನ್ಯೂ ಜನರೇಷನ್. ಜಾಲಿ ಕೆ ಪಾಸ್ ಚಿಕ್ ಚಿಕ್ ಕರ್ತಿ ಹಿ ರಹತಿ ಹೇ. ಅಳಿಲುಗಳ ಹೊಸ ಪೀಳಿಗೆ ಆ ಮೆಶ್ಶಿನ ಹತ್ರ ಬಂದು ಚಿಕ್ ಚಿಕ್ ಅಂತ ಸೌಂಡ್ ಮಾಡ್ತಾನೇ ಇರುತ್ತೆ. ಅವ್ರ ಸೋಂಜೂಹಿ ಖಿಲ್ತಿ ಹಿ ರಹತಿ ಹೇ. ಸೋಂಜೂಹಿ ಮೀನ್ಸ್ ಯೆಲ್ಲೋ ಜಾಸ್ಮಿನ್ ಫ್ಲವರ್ಸ್. ಖಿಲ್ತಿ ಹಿ ರಹತಿ, ಅರಳುತ್ತಾನೇ ಇರುತ್ತೆ. ಸೋಂಜೂಹಿ ಕಿ ಲತಾ ಕೆ ನೀಚೆ ಗಿಲ್ಲು ಕಿ ಸಮಾಧಿ ಹೇ. ಸೋಂಜೂಹಿ ಇದು ಹಳದಿ ಬಣ್ಣದ ಮಲ್ಲಿಗೆ ಥರ ಇರುವ ಹೂಗಳು. ಆ ಹೂಗಳ ಲತಾ ಅಂದರೆ ಬಳ್ಳಿ, ಕ್ರೀಪರ್. ಕೆ ನೀಚೆ ಕೆಳಗೆ ಗಿಲ್ಲು ಕಿ ಸಮಾಧಿ ಹೇ, ಗಿಲ್ಲುವಿನ ಸಮಾಧಿ ಇದೆ. ಇಸ್ಲಿಯೇ ಭಿ, ಯಾಕೆ ಅವಳು ಅಲ್ಲಿ ಸಮಾಧಿ ಮಾಡ್ತಾಳೆ ಅಂದರೆ ಇಸ್ಲಿಯೇ ಭಿ ಕಿ ಉಸೆ ಓ ಲತಾ ಸಬ್ಸೆ ಅಧಿಕ್ ಪ್ರಿಯ ಥಿ. ಅಳಿಲು ಗಿಲ್ಲುಗೆ ಆ ಸೋಂಜೂಹಿ ಬಳ್ಳಿ ಅಂದರೆ ತುಂಬ ಇಷ್ಟ ಇತ್ತು. ಇಟ್ ವಾಸ್ ಲೈಕಿಂಗ್ ದಟ್ ಯೆಲ್ಲೋ ಜಾಸ್ಮಿನ್ ಕ್ರೀಪರ್. ಇಸ್ಲಿಯೇ ಭಿ ಕಿ ಉಸ್ ಲಘು ಗಾತ್, ಇದರಿಂದಲೂ ಸಹ ಯಾಕೆ ಅಲ್ಲಿ ಸಮಾಧಿ ಮಾಡಿದ್ಲು ಅಂದರೆ ಅದರ ಲಘು ಅಂದರೆ ಪುಟ್ಟ, ಚಿಕ್ಕ, ಗಾತ್ ಅಂದರೆ ದೇಹ, ಶರೀರ. ಲಘು ಮೀನ್ಸ್ ಸ್ಮಾಲ್, ಗಾತ್ ಮೀನ್ಸ್ ಬಾಡಿ. ಕಿಸಿ ವಾಸಂತಿ ದಿನ್, ಯಾವುದಾದ್ರೂ ಒಂದು ಸ್ಪ್ರಿಂಗ್ ಸೀಸನ್ನಲ್ಲಿ, ವಸಂತ ಕಾಲದಲ್ಲಿ, ಜೂಹಿ ಕೆ ಪಿತಾಂಬ್ ಚೋಟೆ, ಜೂಹಿ ಅಂದರೆ ಮಲ್ಲಿಗೆಯ ಪಿತಾಂಬ್ ಅಂದರೆ ಹಳದಿ ಬಣ್ಣದ, ಯೆಲ್ಲೋ ಕಲರ್, ಛೋಟೆ ಫೂಲ್ ಕೆ ರೂಪ್ ಮೇ, ಇನ್ ದ ಫಾರಮ್ ಆಫ್ ಸ್ಮಾಲ್ ಫ್ಲವರ್, ಚಿಕ್ಕ ಹೂವಿನ ರೂಪದಲ್ಲಿ. ಖಿಲ್ ಜಾನೆ ಕಾ ವಿಶ್ವಾಸ, ಖಿಲ್ನ ಅಂದರೆ ಅರಳುವುದು, ಬ್ಲೂಮಿಂಗ್, ಅರಳುವ ವಿಶ್ವಾಸ. ಮುಜೆ ಸಂತೋಷ ದೇತಾ ಹೇ, ಲೇಖಕಿಗೆ ಸಂತೋಷವನ್ನು ಕೊಡ್ತಾ ಇತ್ತು. ಧನ್ಯವಾದ.